ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ನಡೆದಂಥ ಕಾರ್ಯಕ್ರಮ ಪೂರ್ವಭಾವಿ ಸಿದ್ಧತೆ ಅಂತ ಹೇಳ್ತಿದ್ರಿ. ಏನು ವಿಷಯಕ್ಕಾಗಿ ಈ ಒಂದು ಸಭೆಯನ್ನು ಮಾಡಿದ್ವಿ ಸರ್? ನೋಡಿ, ಇವತ್ತಿನ ಸಭೆ ಏನು ನಾವು JDS ಪಕ್ಷದ ಸಭೆ ಅಂತ ಮಾಡಿದ್ದೀವಿ. ಇದೊಂದು JDS ಪಕ್ಷದ ಮುಖಂಡರ ಸಭೆ ಇದಾಗಿತ್ತು. ಜೊತೆಗೆ ನಾವು ಇನ್ನು ಮುಂದೆ ಏನು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು, ಜೊತೆಗೆ APMC ಚುನಾವಣೆ ಇರ್ಬೋದು ಅಥವಾ ನಗರಸಭೆ ಚುನಾವಣೆಗಳಿರ್ಬೋದು, ಈ ಚುನಾವಣೆಗಳಿಗೆ ನಾವು ಯಾವ ರೀತಿ ಸಿದ್ಧರಾಗಬೇಕು, ನಾವು ಯಾವ ರೀತಿ ನಮ್ಮ JDS ಪಕ್ಷನ ಸಂಘಟನೆ ಮಾಡಬೇಕು ಅನ್ನೋ ವಿಚಾರವಾಗಿತ್ತು. ಜೊತೆಗೆ ನಮ್ಮದು JDS ಮತ್ತು BJP ಮೈತ್ರಿ ಇರೋದ್ರಿಂದ ಈ ಮೈತ್ರಿಯನ್ನು ನಾವು ಯಾವ ರೀತಿ ರೂಪಿಸ್ಕೋಬೇಕು, ಜೊತೆಗೆ ಮೈತ್ರಿ ಜೊತೆ ಅಂದರೆ JDS BJP ಎರಡೂ ಒಗ್ಗೂಡಿ ಯಾವ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗತ್ತೆ, ಮತ್ತು ಒಟ್ಟಾರೆಯಾಗಿ ನಾವು ಎಲ್ಲ ಸ್ಥಾನಗಳಲ್ಲೂ ಕೂಡ ಮೈತ್ರಿ ಪಕ್ಷ ಗೆದ್ಕೋಬೇಕು. ಅದರಲ್ಲಿ ಹೆಚ್ಚಿನದಾಗಿ ನಾವು ನಮ್ಮ JDS ಪಕ್ಷನ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಕಟ್ಕೋಬೇಕು ಅನ್ನೋ ವಿಚಾರವಾಗಿ ಇವತ್ತಿನ ಒಂದು ಮೀಟಿಂಗ್ ಇತ್ತು. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನ ಸಂಘಟನೆ ಮಾಡೋಂಥ ವಿಚಾರ ಇರ್ಬೋದು, ಅಥವಾ ನಮ್ಮೆಲ್ಲರ ಒಂದು ನೆಚ್ಚಿನ ನಾಯಕರಾಗಿರ್ತಕ್ಕಂಥ CM ಆರ್ ಶ್ರೀನಾಥಣ್ಣವರೇನು ಕಳೆದ ಒಂದು 9-10 ವರ್ಷಗಳಿಂದ ನಿರಂತರವಾಗಿ ಜನರೊಂದಿಗೆ ಇದ್ಕೊಂಡು ಕೋಲಾರ ಕ್ಷೇತ್ರ ಜನಗಳ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ರೀತಿಯ ಸೇವೆಗಳನ್ನು ಮಾಡಿಕೊಂಡು ಕೈಗೆಟಕದಂಥ ಒಂದು ಅಂತರದಲ್ಲಿ ಇದ್ಕೊಂಡು ಪ್ರತಿನಿತ್ಯ ಇಲ್ಲಿ ಬರ್ತಕ್ಕಂಥವ್ರು ಅಂದರೆ ಏನು ಕಚೇರಿ ಮಾಡ್ಕೊಂಡು ಇವತ್ತು ಸೋತಿದ್ರು ಕೂಡ ಇಲ್ಲಿ ಕಚೇರಿ ಮಾಡಿಕೊಂಡು ಬರ್ತಕ್ಕಂಥವರ ಕಷ್ಟ ಸುಖಗಳಲ್ಲಿ ಸ್ಪಂದಿಸ್ತಾ ಪ್ರತಿದಿನ 100-200 ಜನರಿಗೆ ಊಟ ಆಗ್ತಾ ಇಲ್ಲೇನು ಅವರು ಸಂಘಟನೆ ಮಾಡ್ತಾಯಿದ್ದಾರೆ, ಇವ್ರ ಕೈ ಬಲಪಡಿಸಿ ನಾವು ಇಲ್ಲಿ ಶಾಸಕರನ್ನಾಗಿ ಮಾಡಿಕೊಂಡು ನಾವು ಕುಮಾರಣ್ಣವ್ರಿಗೆ ಒಂದು ಬಲ ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಇವತ್ತೊಂದು ಅಂದರೆ ಒಂದು ಮುಖಂಡರ ಸಭೆಯನ್ನು ಕರೆದಿದ್ವಿ. ಈಗ ಮುಂಬರುವ ಸ್ಥಳೀಯ ಚುನಾವಣೆಗಳು ಗ್ರಾಮ ಪಂಚಾಯತ್ ಆಗಿರ್ಬೋದು, TPS ಆಗಿರ್ಬೋದು, ZP ಆಗಿರ್ಬೋದು, ಅದನ್ನು ನಮ್ಮ ಪಕ್ಷದ ವರಿಷ್ಠರುಗಳು ತೀರ್ಮಾನ ಮಾಡ್ತಾರೆ. ಯಾಕೆಂತಂದರೆ ಆಯಾ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಯಾವ ರೀತಿ ಹೋದರೆ ಅನುಕೂಲ ಆಗ್ತದೆ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಮೈತ್ರಿ ವರ್ಕೌಟ್ ಆಗುತ್ತಾ ಅಥವಾ ಗ್ರಾಮ ಪಂಚಾಯತಿ ಸಭೆಗಳಿಗೆ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಇವೆಲ್ಲವನ್ನು ನಮ್ಮ ವರಿಷ್ಠರುಗಳು ತೀರ್ಮಾನ ಮಾಡ್ತಾರೆ. ಯಾಕೆಂತಂದರೆ ಅವ್ರಿಗೂ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಇವತ್ತು ಗ್ರಾಮ ಮಟ್ಟಗಳಲ್ಲಿ ಹಿಂದಿನಿಂದನೂ ಕೂಡ ಸಿಂಬಲ್ ಇರೋದಿಲ್ಲ, ಸಿಂಬಲ್ ಇಲ್ಲದೆ ಅಲ್ಲಿ ಚುನಾವಣೆಗಳು ನಡೀತಾ ಇರುತ್ತೆ. ಸೊ ಈಗ ನಾವು ಯಾವ ರೀತಿ ನಾವು ಒಂದು ಪ್ಲಾನ್ ಮಾಡಿಕೊಂಡು ನಾವು ರಾಜಕೀಯ ಮಾಡಿದ್ರೆ ನಮ್ಮ ಒಂದು ಮೈತ್ರಿ ಪಕ್ಷಕ್ಕೆ ಶಕ್ತಿ ಅನ್ನೋದು ಬರುತ್ತೆ, ಅದನ್ನು ನೋಡಿಕೊಂಡೇ ನಾವು ಮಾಡ್ತೀವಿ. ಯಾಕೆಂದರೆ ನಮ್ಮ ಎರಡೂ ಪಕ್ಷವನ್ನು ಹೊಂದಾಣಿಕೆ ಮಾಡಿಕೊಂಡು ನಾವು ಹೋಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ನಿರ್ಧಾರಗಳನ್ನ ತಗೋಬೇಕು ಅನ್ನೋದು ಆ ಸಂದರ್ಭದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ. ಬಟ್ ಈಗ ನಮ್ಮ ಪಕ್ಷದ್ದು JDS ಪಕ್ಷದಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅಥವಾ ಯಾರೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ಅವ್ರನ್ನ ಗುರುತಿಸುವಂಥ ಕೆಲಸ ನಾವು ಮಾಡ್ತೀವಿ, ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಅದೇ ರೀತಿ BJP ಅವ್ರು ಮಾಡ್ತಾರೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ಉಮೇರುಲ್ಲಾ ಖಾನ್ ಅಂತ, ಜಮ್ಜಮ್ ಅಂತ ಕರೀತಾರೆ ಸರ್. ಯಾವ ಏರಿಯಾ ಸರ್ ನಿಮ್ಮದು? ಸರ್ ನಮ್ಮದು 16ನೇ ವಾರ್ಡು, ಮಹಾಲಕ್ಷ್ಮಿ ಲೇಔಟ್ ಸರ್, ಕೋಲಾರ. ಸರ್, ಕಳೆದ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಯುವಕರಿಂದ, ನಿಮ್ಮ ಒಂದು ನಾಯಕರಿಂದ ಎಲ್ಲೋ ಒಂದು ಕಡೆ JDSಗೆ ಹಿನ್ನಡೆ ಆಯಿತು ಅಂತೇಳಿ ಜನ ಪ್ರಚಾರ ಮಾಡಿದ್ರು. ಈ ರೀತಿ ಆಗಿದೆಯಾ ಸರ್? ಆಗಿದೆ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಸರ್. ಯಾಕಂದರೆ ನಾವೆಲ್ಲ ಆಶ್ವಾಸನೆ ಕೊಟ್ಟಿದ್ರು CM ಆರ್ ಶ್ರೀನಾಥಣ್ಣಗೆ ಎಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, BJP ಭಯ ಬಿದ್ದು ಇದು ಹೋಗಿದೆ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಸರ್ ಮುಸ್ಲಿಮ್ಸು. ಯಾಕಂದರೆ ವ್ಯಕ್ತಿ ನೋಡಿ, ಇಂಥ ವ್ಯಕ್ತಿಗೆ ಇವಾಗವರೆಗೂ CM ಆರ್ ಶ್ರೀನಾಥಣ್ಣ ಅವರು ಮುಸ್ಲಿಮ್ಗೆ ಕೈ ಬಿಟ್ಟಿಲ್ಲ. ಇವಾಗ ಸೋತು ಕೂಡ ಎಲ್ಲ ಯಾವ್ದಾದ್ರು ಮದುವೆ ಕರೆದ್ರು ಬರೀತಾರೆ, ಯಾರು ಸಾವಾದರೂ ಬರ್ತಾ ಇದ್ದಾರೆ, ಯಾರ ಕಷ್ಟ ಸುಖಕ್ಕೆ ಬಂದರೂ ಅವ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಇವಾಗವರೆಗೂ ನಮಗೆ ಆತ್ಮೀಯಂದನೇ ನಮಗೆ ಕರಿತಾ ಇದ್ದಾರೆ. ನಮಗೂ ಅವರು ಯಾವಾಗೂ ಅವ್ರ ವಿರುದ್ಧವಾಗಿ ಮುಸ್ಲಿಂ ವಿರುದ್ಧ ನಮ್ಗೆ ಕೈ ಬಿಟ್ಟಿದ್ದಾರೆ ಅಂತ ಅವ್ರ ವಿರುದ್ಧ ಯಾವುದೋ ಭಾಷಣ ಕೊಟ್ಟಿಲ್ಲ, ಅವ್ರು ಯಾರು ವಿರುದ್ಧ ಇದು ಮಾಡಿಲ್ಲ. ಅದೇ ಪ್ರೀತಿಯಿಂದ ಇವಾಗ ನಮಗೆ ಕೇಳ್ತಾ ಇದೆ, ಏನಪ್ಪ ನಿಮ್ಮ CM ಆರ್ ಶ್ರೀನಾಥ್ ಅವರು ಸೋತರು ಕೂಡ ನಮ್ಮ ಮುಸ್ಲಿಂ ಪ್ರೋಗ್ರಾಮ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವ್ರಿಗೆ ಎಲ್ಲ ಇದು ಪ್ರೀತಿಯಿಂದನೇ ಮಾತಾಡ್ತಾರೆ ಅಂತ. ಆ ವ್ಯಕ್ತಿ ಹಂಗೆ ಸರ್, ಅದು ಆ ವ್ಯಕ್ತಿ ಮೇಲೆ ಅವ್ರ ಪ್ರೀತಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಕೆಲವರು ನಮ್ಗೆ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನಾನ ಇರ್ಲಪ್ಪ ವ್ಯಕ್ತಿಗೆ ಓಟ್ ಹಾಕೋಣ ಅಂತ ಹೇಳ್ಕೊಳ್ತಾ ಇದ್ದಾರೆ ಸರ್. ಎಲ್ಲೋ ಒಂದು ಕಡೆ 2028 ಚುನಾವಣೆಗೆ ಇನ್ ಕೇಸ್ ಏನಾದರೂ JDS ಅಲ್ಲಿ CM ಆರ್ ಶ್ರೀನಾಥ್ ಅವರು ಅಭ್ಯರ್ಥಿ ಆದಾಗ ನೀವು ಯಾವ ರೀತಿ ಚುನಾವಣೆ ಮಾಡ್ತೀರಿ ಸರ್? ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಸರ್, ಅವ್ರದ್ದು ವೋಟ್ ಹಾಕ್ಸೋಕ್ಕೆ. ಜಾಸ್ತಿ ಲಾಸ್ಟ್ ಟೈಮಿಂದ ಜಾಸ್ತಿ ವೋಟ್ ಬೀಳುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಕಳೆದ ಚುನಾವಣೆಯಲ್ಲಿ ಯಥೇಚ್ಛವಾಗಿ 100ಕ್ಕೆ 90 ಭಾಗ ನಿಮ್ಮಲ್ಲೇನೆ ಫೋಕಸ್ ಇಟ್ಟದಂಥ ವ್ಯಕ್ತಿನ ಎಲ್ಲೋ ಒಂದು ಕಡೆ ಸೋಲಿಸಿದ್ರು ಅನ್ನೋದು ಪ್ರಚಾರ. ಅದು ಮನಸ್ಸಿಗೆ ನೋವಿದೆ ಸರ್. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿಸುತ್ತೆ ಸರ್? ಅವಾಗ ನಾವು ತಪ್ಪು ಮಾಡ್ಕೊಂಡಿದ್ದೀವಿ, ನಮ್ಮ ದೊಡ್ಡವರು ತಪ್ಪು ಮಾಡ್ಕೊಂಡಿದ್ದೀರೋ ಅಂತ ನಮ್ಗೆ ಮನಸ್ಸಿಗೆ ನೋವಿದೆ. ಅವಾಗ ನಾವು ಮಧ್ಯದಲ್ಲಿ ನಾವು ಪ್ರೋಗ್ರಾಮ್ಗಳಲ್ಲಿ ನಾವು ಹೇಳ್ತಾ ಇದ್ದೀವಿ, ನೀವು ತಪ್ಪು ಮಾಡ್ಕೊಂಡಿರಿ, ಒಳ್ಳೆ ವ್ಯಕ್ತಿಗೆ ನಾವು ಕಲ್ಕೊಂಡ್ಬಿಟ್ಟಿದ್ದೀವಿ ಅಂತ. ಇವಾಗ ನೆಕ್ಸ್ಟ್ ನೋಡೋಣ, ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಪಸಂಖ್ಯಾತರು ಕೋಲಾರದಲ್ಲಿ ಸುಮಾರು ಜನ ಇದ್ದಾರೆ. ಹೌದು ಸರ್. ಸೊ ನೀವೆಲ್ಲರೂ ಕೂಡ ಸೇರಿ ಮುಂಬರುವ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ತೀರಿ ಸರ್? ನಾವು CM ಆರ್ ಶ್ರೀನಾಥಣ್ಣಗೆ ಕರ್ಕೊಂಡು ಬರ್ಬೇಕಂತ ಸರ್. ಸೊ ಒಟ್ಟಾರೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಕೋಲಾರದಲ್ಲಿ ಯಥೇಚ್ಛವಾಗಿ ನಿಮ್ಮ ಸಮುದಾಯದವರು ಇತ್ತೀಚೆಗಷ್ಟೇ ಅಲ್ಲಲ್ಲಿ ಒಂದು ಶುರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಮುಂಬರುವ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಆಗುತ್ತೆ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ಬೋದಾ ಸರ್? ನಮಗೆ ಡೌಟ್ ಇದೆ ಸರ್.
2028ಗೆ ನಿಮ್ಮ ಪ್ರಕಾರ ಈ ಕೋಲಾರಲ್ಲಿ ಯಾರು ಗೆಲ್ಬೇಕು ಸರ್? ನಮ್ಮ CMR ಶ್ರೀನಾಥ್ ಅಣ್ಣನೇ ಗೆಲ್ಲಬೇಕು ಸರ್. ಸೊ ಯಾವ ರೀತಿ ನೀವೆಲ್ಲ ಕೂಡ ಈ ಸಾರಿ ಚುನಾವಣೆ ನಡೆಸ್ತೀರಾ, ಯಾವ ಥರ? ಸರ್ ಹಗಲು ರಾತ್ರಿ ನಾವು ದುಡಿಯೋಕ್ಕೆ ನಂಗೆ ಕಷ್ಟ ಇದೆ. ನಾವು ಲಾಸ್ಟ್ ಟೈಮ್ ನಾವು ಕಲ್ಕೊಂಡಿರೋದಕ್ಕೆ ಫಸ್ಟ್ ಅಪ್ಪ ಬಿಡೋದಕ್ಕೆ ನಾವು ಹಗಲು ರಾತ್ರಿ ನಾವು ಅವ್ರ ಜೊತೆಗೆ ದುಡಿಯೋಣ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. CMR ಶ್ರೀನಾಥ್ ಅವರು ನಿಮ್ಗೆ ಎಷ್ಟು ವರ್ಷಗಳಿಂದ ಪರಿಚಯ ಸರ್? ಸರ್ ನನಗೆ ಸುಮಾರು ಒಂದು 18 ವರ್ಷದಿಂದ ಪರಿಚಯ ಸರ್. ನಿಮ್ಮ ಸಮುದಾಯದ ಬಗ್ಗೆ ಅವರ ಒಲವು ಹೆಂಗಿದೆ ಸರ್? ಸರ್ ತುಂಬ ಚೆನ್ನಾಗಿದೆ ಸರ್. ಇವಾಗಲೂ ಅವರು ಹೊರನಾಡ ಬೆಳಿಗ್ಗೆ ಆದ್ರೂ ನಮ್ಮವರು ಜಾಸ್ತಿ ವ್ಯಾಪಾರದಲ್ಲಿ ಆಗಲಿ ಹೊರನಾಡ ಜಾಸ್ತಿ ಇರೋದು ನಮ್ಮವ್ರ ಜೊತೆನೇ ಸರ್ ಜಾಸ್ತಿ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.